ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್. ದೇಶದಾದ್ಯಂತ ಜಿಎಸ್ಟಿ ದರಗಳ ಇಳಿಕೆಯ ಲಾಭವನ್ನ ಜನರು ನಿರೀಕ್ಷೆ ಮಾಡ್ತಾ ಇರುವಾಗಲೇ ಕರ್ನಾಟಕ ಸರ್ಕಾರ ಇದೀಗ ವಾಣಿಜ್ಯ ಬಳಕೆ ವಿದ್ಯುತ್ ದರವನ್ನ ಹೆಚ್ಚಿಸಲು ಮುಂದಾಗಿದೆ. ಇದು ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂತ ಎಂಬ ಗಾದೆ ಮಾತಿನಂತಾಗಿದೆ. ಜಿಎಸ್ಟಿ ಇಳಿಕೆಯಿಂದ ಸಿಗಬಹುದಾದ ಸಣ್ಣ ಲಾಭವು ವಿದ್ಯುತ್ ದರ ಹೆಚ್ಚಳದಿಂದಾಗಿ ನಷ್ಟವಾಗಿ ಪರಿಣಮಿಸಲಿದೆ. ಹಾಗಾದ್ರೆ ಏನು ಈ ಸುದ್ದಿ ಅಂತ ನೋಡಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಸಹಕರಿಸಿ. ಕಳೆದ ಕೆಲವು ದಿನಗಳಿಂದ ಕೇಂದ್ರ ಸರ್ಕಾರ ಜಿಎಸ್ಟಿ ಕೌನ್ಸಿಲ್ ಸಭೆಗಳಲ್ಲಿ ಹಲವು ವಸ್ತುಗಳು ಮತ್ತು ಸೇವೆಗಳ ಮೇಲಿನ ತೆರಿಗೆ ದರವನ್ನ ಇಳಿಕೆ ಮಾಡಿದೆ. ಇದರಿಂದಾಗಿ ಉತ್ಪಾದನಾ ವೆಚ್ಚ ಕಡಿಮೆಗೊಂಡು ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗುವ ನಿರೀಕ್ಷೆ ಇತ್ತು. ಆದರೆ ವಿದ್ಯುತ್ ದರ ಏರಿಕೆಯು ಇದೀಗ ಈ ನಿರೀಕ್ಷೆಗೆ ತಣ್ಣೀರು ಸುರಿತಿದೆ. ಹಾಗಾದ್ರೆ ಯಾಕೆ ಈ ಏರಿಕೆ ಮಾಡಿರುವಂತದ್ದು? ವಿದ್ಯುತ್ ಸರಬರಾಜು ಕಂಪನಿಗಳು ಅಂದ್ರೆ ಎಸ್ಕಾಂಗಳು ನಷ್ಟವನ್ನ ಸರಿದೂಗಿಸಲು ಮತ್ತೆ ಹೆಚ್ಚುತ್ತಿರುವ ಬೇಡಿಕೆಯನ್ನ ಪೂರೈಸಲು ಇದೀಗ ಈ ದರ ಏರಿಕೆ ಮಾಡಿರುವಂತದ್ದು. ಆದರೆ ಕೋವಿಡ್ ನಂತರದ ಆರ್ಥಿಕ ಚೇತರಿಕೆ ಸಮಯದಲ್ಲಿ ಇಂತಹ ನಿರ್ಧಾರವು ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳಿಗೆ ದೊಡ್ಡ ಒಂದು ಹೊಡೆತ ನೀಡಿದಂತಾಗಿರುವಂತದ್ದು. ಸೊ ಹಾಗಾದ್ರೆ ಇದರಿಂದ ಪರಿಣಾಮಗಳೇನಾಗುತ್ತೆ? ಮೊದಲನೇದಾಗಿ ಉತ್ಪಾದನಾ ವೆಚ್ಚ ಹೆಚ್ಚಳ ಆಗ್ತದೆ. ವಿದ್ಯುತ್ ದರ ಹೆಚ್ಚಳದಿಂದಾಗಿ ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ನೇರವಾಗಿ ಏರಿಕೆಯಾಗಲಿದೆ. ಇದು ಅಂತಿಮವಾಗಿ ವಸ್ತುಗಳ ಬೆಲೆಯನ್ನ ಕೂಡ ಹೆಚ್ಚಿಸುತ್ತದೆ. ಎರಡನೇದಾಗಿ ಸಣ್ಣ ಉದ್ದಿಮೆಗಳಿಗೆ ಹೊಡೆತ ಬೀಳಲಿದೆ. ಯಾಕಂತ ಹೇಳಿದ್ರೆ ದೊಡ್ಡ ಉದ್ದಿಮೆಗಳಿಗೆ ಹೋಲಿಸಿದ್ರೆ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆಗಳು ಏನಿದೆಯೋ ಈಗ ಏರಿಕೆಯಿಂದ ಹೆಚ್ಚು ಸಂಕಷ್ಟಕ್ಕೆ ಸಿಲುಕ್ತವೆ. ಇನ್ನು ನಿರುದ್ಯೋಗದ ಭೀತಿ ಕೂಡ ಹೆಚ್ಚಾಗಬಹುದು. ವೆಚ್ಚ ಹೆಚ್ಚಾದಾಗ ಕೆಲವು ಉದ್ಯಮಗಳು ಉತ್ಪಾದನೆಯನ್ನ ಕಡಿಮೆ ಮಾಡಬಹುದು ಅಥವಾ ಉದ್ಯೋಗಿಗಳನ್ನ ಕಡಿತಗೊಳಿಸುವ ನಿರ್ಧಾರಕ್ಕೆ ಸಹ ಬರಬಹುದು. ಒಟ್ಟಿನಲ್ಲಿ ಜಿಎಸ್ಟಿ ದರ ಇಳಿಕೆಯಿಂದ ಸಿಗಬೇಕಿದ್ದ ಲಾಭವನ್ನ ಇದೀಗ ವಿದ್ಯುತ್ ದರ ಏರಿಕೆಯು ನುಂಗಿ ಹಾಕ್ತಾ ಇದೆ. ಸರ್ಕಾರದ ಈ ನಡೆಯು ಇದೀಗ ವ್ಯಾಪಾರ ವಲಯದಲ್ಲಿ ಭಾರಿ ಬೇಸರ ಉಂಟು ಮಾಡ್ತಾ ಇರುವಂತದ್ದು. ಸ್ನೇಹಿತರೆ, ನಾವು ಮಾಡಿರುವಂತಹ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ.